ಮುಂದೆ 13 ವರ್ಷ ಮಾತ್ರ ಸಿದ್ಧಾರ್ಥನ ಜೀವನದಲ್ಲಿ ಅತ್ಯಂತ ಸಂತೋಷದ ಸಮಯ ಅದು. ಮದುವೆ ಆದಾಗ 16 ವರ್ಷ ಅವನಿಗೆ. 16ರಿಂದ 29 ವಯಸ್ಸು ತನಕ 13 ವರ್ಷ ತುಂಬ ಸಂತೋಷದಲ್ಲಿದ್ದ ಸಿದ್ಧಾರ್ಥ. ಒಳ್ಳೆ ಮನೆ, ಅಪ್ಪ ಅಮ್ಮ ಪ್ರೀತಿಯಿಂದ ನೋಡ್ಕೊಳ್ಳೋರು, ಸುಂದರಳಾದ ಹೆಂಡತಿ, ವಾತಾವರಣ, ಮನೆಯಲ್ಲಿ ಶ್ರೀಮಂತಿಕೆ ಇದೆ, ಸಂತೋಷ ಇದೆ. ಅದು ಅಲ್ಲದೆ ಶುದ್ಧೋಧನ ಏನು ಮಾಡಿದ ವ್ಯವಸ್ಥೆ ಅಂದರೆ, ನನ್ನ ಮಗ ಯಾವಾಗಲೂ ಸ್ವಲ್ಪ ಅನ್ಯ ಮನಸ್ಸನಾಗಿ ಒಬ್ಬನೇ ಕೂತ್ಕೊಂಡು ವಿಚಾರ ಮಾಡ್ತಿದ್ನಲ್ಲ, ಅವನು ಎಲ್ಲಿ ಸನ್ಯಾಸಿ ಆಗಿಬಿಡ್ತಾನೋ ಅಂತ ಹೆದರಿಕೆ ಇತ್ತಲ್ಲ, ಅದಕ್ಕೆ ಅವನು ಆಗಲಾರದ ಹಾಗೆ, ಅವನ ಮನಸ್ಸು ಅಧ್ಯಾತ್ಮದ ಕಡೆ ಹೋಗಲಾರದ ಹಾಗೆ ಸಂತೋಷವನ್ನು ತುಂಬಿಬಿಟ್ಟಿದ್ದ ಜೀವನದಲ್ಲಿ. ಬರೀ ಸಂತೋಷ ಸಿಗಬೇಕು ಅವನಿಗೆ. 13 ವರ್ಷ ಬುದ್ಧನೇ ಮುಂದೆ ಹೇಳುವ ಹಾಗೆ ಸುಖಲೋಲಪತಿಯಲ್ಲಿ ಮೆಂದು ಹೋಗಿದ್ದೆ ನಾನು ಅಂತ ಹೇಳ್ತಾನೆ. ಅಷ್ಟು ಸಂತೋಷ ಇತ್ತು. 13 ವರ್ಷ ಚೆನ್ನಾಗಿದ್ದ. ಆದರೆ ಇದು ಯಾವುದನ್ನು ಒತ್ತಾಯ ಮಾಡಿ ಬರ್ಸೋಕ್ಕಾಗಲ್ಲ. ನೀವೆಷ್ಟೇ ಹೊರಗಡೆ ವಾತಾವರಣ ಕೊಟ್ಟರೂ ಒಳಗಡೆ ಒಂದು ಚೈತನ್ಯ ಚಿಲ್ಮೆ ಇರ್ತದೆ. ಬುದ್ಧ ಇಷ್ಟೆಲ್ಲ ಸಂತೋಷ ಇದ್ದರೂ ಅಲ್ಲಲ್ಲಿ ದುಃಖದ ಎಳೆಗಳನ್ನು ನೋಡ್ತಿದ್ದ. ಈ ಹೊತ್ತಿಗೆ ಇನ್ನೊಂದು ಘಟನೆ ಆಯಿತು ಮನಸ್ಸಿನ ಮೇಲೆ ಪ್ರಭಾವ ಆಗುವಂಥದ್ದು. ಅಂದರೆ ಅವನ ಅಜ್ಜಿ ಸುಲಕ್ಷಣೆ ತಾಯಿ ತೀರ್ಕೊಂಡಾಗ ಅಲ್ಲಿ ಹೋಗ್ತಾನೆ, ದೇವಹದಕ್ಕೆ ಹೋದಾಗ ನೋಡ್ತಾನೆ ಅಜ್ಜ ಒಂದೇ ಸಲ 20 ವರ್ಷ ಜಾಸ್ತಿ ವಯಸ್ಸಾದಂಗೆ ಆಗ್ಬಿಟ್ಟಿದ್ದಾರೆ. ಇದು ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲಿ ಆಗೋದು. ಬಹಳ ವರ್ಷ ಜೊತೆಯಾಗಿದ್ದಂಥ ದಂಪತಿಗಳಲ್ಲಿ ಯಾರಾದರೂ ಒಬ್ಬರು ಹೋದರೆ ಇನ್ನೊಬ್ಬರಿಗೆ ಬಹಳ ಬೇಗ ವಯಸ್ಸಾದಾಗ್ಬಿಡುತ್ತೆ. ಬಹಳ ಬೇಗ ವಯಸ್ಸಾದಂಗೆ ಅನಿಸ್ಬಿಡುತ್ತದೆ. ಯಾಕಂದರೆ ದಿ ಪಾರ್ಟ್ನರ್ಶಿಪ್ ಈಸ್ ಸೋ ಲಾಂಗ್. ಅದು ಭಾಳ ಕಷ್ಟ ಆಗಿಬಿಡುತ್ತದೆ. ಆ ಅಂಜನ ಶಾಕ್ಯ ಪೂರ್ತಿ ಕುಸಿದು ಹೋಗ್ಬಿಟ್ಟಿದ್ದಂತೆ. ಅಜ್ಜ ಯಾಕೆ ಹಿಂಗಾಗಿದ್ದಿ ಅಂತ. ಅಜ್ಜ ಒಂದೇ ಮಾತು ಹೇಳ್ದ, ನಾನು ಹೋಗಬೇಕಾಗಿತ್ತು ಆಕೆ ಜೊತೆಗೆ, ಆಗಲಿಲ್ಲ ಹೋಗೋದಕ್ಕೆ. ಅಂದರೆ ಮನುಷ್ಯ ಸಾವಿನ ಅಪೇಕ್ಷೆ ಮಾಡ್ತಾನೆ ಅನ್ನೋದೇ ಬುದ್ಧನಿಗೆ ಆಶ್ಚರ್ಯ ಆಗೋಯ್ತು. ಸಿದ್ಧಾರ್ಥನಿಗೆ ಆಶ್ಚರ್ಯ ಆಗೋದು, ಮನುಷ್ಯ ಸಾವನ್ನು ತಪ್ಪಿಸ್ಕೋತಾನೆ ಅಂತ ಅಂದ್ಕೊಂಡಿದ್ದ. ಅದು ಸಾವನ್ನು ಅಪೇಕ್ಷೆ ಮಾಡ್ತಾನಲ್ಲ ಮನುಷ್ಯ, ವಿಚಿತ್ರ ಅಲ್ವಾ ಇದು ಅನ್ನಿಸ್ತು. ಆನಂತರ ಹಾಗೆ ನೋಡ್ತಾ ಇರಬೇಕಾದ್ರೆ ಆ ಭದ್ರ ಅಂತಿದ್ದ ಚಂದಕ್ಕನ ತಂದೆ, ಅವನು ಇನ್ನೂ ಕುಗ್ಗಿ ಹೋಗಿದ್ದಾನೆ. ಮೈಯೆಲ್ಲ ಶರೀರ ಹಿಂಡಿ ಹಿಪ್ಪೆ ಹಾಕಿದಂಗೆ ಆಗಿದೆ. ಅವನು ಹೇಳ್ತಾನೆ, ನಾನು ಯಾಕೆ ಸಾವು ಬರ್ತಾ ಇಲ್ಲ ನನಗೆ, ನಾನು ಯಾಕೆ ಕೂತಿದ್ದೀನಿ ಇಲ್ಲಿ, ನೋಡು ನಿನ್ನ ತಾಯಿ ಹೋಗ್ಬಿಟ್ಲು ಸಿದ್ಧಾರ್ಥ, ನಾನು ಹಿಂಗೆ ಉಳ್ಕೊಂಡಿದ್ದೀನಿ ನೋಡಿ, ಯಾಕೆ ಉಳ್ಕೊಂಡಿದ್ದೀನಿ ಅನ್ನೋನು. ಅದನ್ನೆಲ್ಲ ನೋಡಿದಾಗ ಸಿದ್ಧಾರ್ಥನಿಗೆ ಅನಿಸೋದು, ನಾವು ಬಂದದ್ದೆಲ್ಲೋ ಟೆಂಪರರಿ ಗೆಸ್ಟ್ ಹೌಸಿಗೆ ಬಂದಿದ್ದೀವಿ ಅನ್ಸೋಕೆ ಶುರು ಆಯಿತು ಅವನಿಗೆ. ನಾವು ಭಾಳ ದಿವಸ ಇರೋರಲ್ಲ ಇಲ್ಲಿ, ಹಾಗಾದ್ರೆ ಯಾಕೆ ಬಂದಿವಿ ಇಲ್ಲಿ? ಶಂಕರಾಚಾರ್ಯರು ಕೇಳಿದ ಪ್ರಶ್ನೆ ಅದೇನೆ, ಕೋಹಂ ಕುತ ಆಯಾತಃ, ನಾನು ಯಾರು, ಇಲ್ಲಿ ಯಾಕೆ ಬಂದೆ? ಅದನ್ನು ಸಿದ್ಧಾರ್ಥ ಕೇಳ್ಕೊತಾನೆ. ಹಾಗಾದ್ರೆ ಯಾಕೆ ಬಂದ್ವಿ ನಾವಿಲ್ಲಿ, ಇಷ್ಟು ಜನ ದುಃಖ ಪಡೋ ಕಾರಣ ಏನು ಹಾಗಾದರೆ ಅಂತ ಮತ್ತೆ ಶುರು ಆಯಿತು. ಆಂತರ್ಯದಲ್ಲಿ ಬಂದಂಥ ಪ್ರಶ್ನೆಗಳಿದ್ದಾವಲ್ಲ, ಇವಕ್ಕೆ ಹೊರಗಿನ ಯಾವ ವಾತಾವರಣ ಏನೂ ಮಾಡಲ್ಲ, ಒಳಗಿನ ಕುದಿಯೋಕ್ಕೆ ಶುರು ಆದರೆ. ಅದಕ್ಕೆ ನನಗೆ ಅಲ್ಲಮ್ಮನ ಮಾತು ಭಾಳ ಮುಖ್ಯ ಅನಿಸುತ್ತೆ. ಪ್ರಣತೆ ಇದೆ, ಬತ್ತಿ ಇದೆ, ಜ್ಯೋತಿ ಬೆಳಗುವಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ. ಎಂಥ ಚೆನ್ನಾಗಿದೆ ನೋಡಿ. ಪ್ರಣತೆ ಇದೆ, ಹಣತೆ ಇದೆ, ಬತ್ತಿ ಇದೆ. ಬರೀ ಹಣತೆ ಬತ್ತಿ ಇದ್ರೆ ಉರಿಯಲ್ಲ ಅದು. ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ, ಒಳಗಿನ ಎಣ್ಣೆ ಇಲ್ಲದೆ ಹೋದರೆ ಅದು ಹೇಗೆ ಬರ್ತದೆ? ಮುಂದೆ ಹೇಳ್ತಾರೆ, ಗುರುವಿದೆ, ಲಿಂಗವಿದೆ, ದೈವ ಇದೆ, ಗುರು ಇದ್ದಾನೆ. ಶಿಷ್ಯನ ಸುಜ್ಞಾನ ಅಂಕುರಿಸದ ನಕ್ಕರ, ಶಿಷ್ಯನ ಸುಜ್ಞಾನ ಬೆಳೆಯೋ ತನಕನೂ ಭಕ್ತಿ ಎಲ್ಲಿಯದೋ. ಎಷ್ಟು ಚಂದದ ಮಾತಪ್ಪ. ಅಲ್ಲಂಬ ಪ್ರಭುವೇ ಸರಿ. ಅವನು ಹೇಳ್ತಾನೆ, ಗುರು ಇದ್ದಾನೆ, ಭಗವಂತ ಇದ್ದಾನೆ. ಆದರೆ ನಿನ್ನ ಮನಸ್ಸಿನೊಳಗೆ ಆ ಸುಜ್ಞಾನ ಅನ್ನೋದು ಬೆಳೀದೆ ಹೋದರೆ ಯಾವ ಲಿಂಗನೂ ಮಾಡೋಕ್ಕಾಗಲ್ಲ, ಯಾವ ಗುರುನೂ ಮಾಡೋಕ್ಕಾಗಲ್ಲ. ಇದು ಮುಖ್ಯ, ಒಳಗಿಂದ ಬರಬೇಕು ಅಂತ. ಇದು ಒಳಗಡೆ ತುಡಿತಾ ಇತ್ತು ಸಿದ್ಧಾರ್ಥನಿಗೆ. ಆ ಕಡೆ ಮನಸ್ಸು ತುಡಿತಾ ಇತ್ತು. ಒಂದು ಸಣ್ಣ ನೋವು ಕಾಣಿಸಿದ್ರು ಸಾಕು, ಅಯ್ಯೋ ಹಾಗಾದ್ರೆ ಹುಡುಕ್ಬೇಕು, ನೋವಿಗೆ ಕಾರಣ ಹುಡುಕಬೇಕು ಅಂತ. ಆ ಒಳಗಿನ ಪ್ರಭೆ ಉಕ್ತಾ ಇತ್ತಲ್ಲ, ಅದಕ್ಕೆ ಹೇಳ್ತಾರೆ, ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದರೆ ಅತಿಗೆಳುವ ಗುಹೇಶ್ವರ ಅಂತ. ಹಾಗೆ ಇವನು ಕಷ್ಟದಲ್ಲೇ ಬೆಳೆದಿದ್ದರೆ ಆಘಾತಕಾರಿ ಆಗ್ತಿರ್ಲಿಕ್ಕಿಲ್ಲ. ನಿನ್ನೆ ನಾನು ಹೇಳಿದೆ, ಸಂತೋಷದಲ್ಲಿದ್ದಾಗ ಒಂದೇ ಸಲ ದುಃಖ ಕಂಡಾಗ ಶಾಕ್ ಆಗ್ತಿತ್ತು ಅವನಿಗೆ. ಆ ಹೊತ್ತಿಗೆ ಅವನಿಗೊಬ್ಬ ಸುಂದರನಾದ ಮಗ ಹುಟ್ಟಿದ. ಅವನಿಗೆ ರಾಹುಲ ಭದ್ರ ಅಂತ ಹೆಸರಿಟ್ಟರು, ಪ್ರೀತಿಯಿಂದ ರಾಹುಲ ಅಂತ ಕರೀತಾ ಇದ್ರು. ಈ ಹೊತ್ತಿಗೆ ತಂದೆ ಆರೋಗ್ಯ ಕೆಡ್ತಾ ಇತ್ತು, ಶುದ್ಧೋಧನ ಆರೋಗ್ಯ ಕೆಡ್ತಾ ಇತ್ತು. ಅವನಲ್ಲೂ ವೃದ್ಧಾಪ್ಯದ ದಟ್ಟ ಲಕ್ಷಣಗಳು ಕಾಣಿಸ್ತಾ ಇತ್ತು. ಒಂದು ಸಲ ಸಿದ್ಧಾರ್ಥ ವಿಚಾರ ಮಾಡಿದ, ನಮ್ಮಪ್ಪ ಎಷ್ಟು ಚೆಂದಾಗಿದ್ದರು ನೋಡಿದಾಗ ನಾನು, ಈಗ ತುಂಬ ವಯಸ್ಸಾದಂಗೆ ಕಾಣಿಸ್ತಾರೆ. ಬಹುಶಃ ನನಗೂ ವಯಸ್ಸಾಗಿಬಿಡುತ್ತೆ ಸ್ವಲ್ಪ ದಿವಸಕ್ಕೆ, ನಾನು ಸತ್ತು ಹೋಗ್ಬಿಡ್ತೀನಿ. ಆದರೆ ಮನುಷ್ಯನ ದುಃಖಕ್ಕೆ ಕಾರಣ ಏನು, ಅದನ್ನು ತೆಗೆಯೋದು ಹೇಗೆ ಅಂತ ಕಂಡು ಹಿಡಿಯೋದು ಯಾವಾಗ? ನಾನು ಹಿಂಗೆ ಕೂತ್ಕೊಂಡ್ಬಿಟ್ರೆ, ಇಲ್ಲಿ ಕೂತ್ಕೊಂಡ್ರೆ ಆಗಲ್ಲ. ಈ ಸುಖದಲ್ಲಿ ಮುಳುಗಿ ಹೋಗ್ಬಿಡ್ತೀನಿ ನಾನು, ಹೊರಗೆ ಹೋಗ್ಬೇಕಿನ್ನ, ದಾಟಿ ಹೋಗಬೇಕು. ಸನ್ಯಾಸಿನ ಕಂಡಿದ್ದ ಹುಡುಗಾಗಿದ್ದ ಒಬ್ಬನ್ನ, ನಾನು ಹಾಗೆ ಆಗ್ಬಿಡಬೇಕು ಅಂತ ಅನ್ನಿಸ್ತು.
ಅವನು ಹೇಳಿದ, ಪ್ರಯತ್ನ ಮಾಡಿದರೆ ಆಗೋಲ್ಲ ಸನ್ಯಾಸ, ಇದು ಬಹಳ ಮುಖ್ಯ. ಗಂಡ ಹೆಂಡತಿ ಇದ್ದರು. ಹೆಂಡತಿ ಬಂದು ದಿನ ಹೇಳೋ ಗಂಡನಿಗೆ, ನನ್ನ ತಮ್ಮನಿಗೇನಾದರೂ ಹೇಳ್ರಿ, ನನ್ನ ತಮ್ಮನಿಗೇನಾದರೂ ಹೇಳ್ರಿ. ಯಾಕೆ ನಿನ್ನ ತಮ್ಮನಿಗೇನಾಗಿದೆ ಅಂತ ಕೇಳಿದ. ಸನ್ಯಾಸ ತಗೋತೀನಿ ಅಂತಾನೆ, ಸನ್ಯಾಸ ತಗೋತೀನಿ ಅಂತಾನೆ. ನೀನು ಹೇಳಬೇಕು, ನಾ ಹೇಳಿ ಸಾಕಾಯಿತು, ಅಪ್ಪ ಅಮ್ಮ ಹೇಳಿದರು, ನಾನು ಹೇಳಿದೆ ಬೇಡ ಕಣೋ ಸನ್ಯಾಸ ಅಂತ ಹೇಳ್ತೀನಿ, ಕೇಳಲ್ಲ, ತಗೋತೀನಿ ಅಂತಾನೆ ಅಂತ. ಗಂಡ ಹೇಳಿದೆ, ಏನು ಹೇಳೋಕ್ಕೋಬೇಡ, ಸನ್ಯಾಸ ತಗೋತೀನಿ ತಗೊಳ್ಳಲ್ಲ ಅವ್ರು ಯಾರು. ಹೇಳಿದೆ, ಹೇಳಿ ಅಂತ ಹೆಂಡತಿ ಬಹಳ ಕಾಡ್ತಾ ಇದ್ಲಲ್ಲ, ದಿನ ಹೇಳು ನೋಡಿ, ಒಂದು ಮಾತು ಹೇಳಿ ನೋಡಿ, ನೀವು ಹೇಳಿ ನೋಡಿ, ನಿಮ್ಮ ಬಗ್ಗೆ ಭಾಳ ಗೌರವ ಇದೆ ಅವನಿಗೆ ಅಂತ. ಒಂದು ದಿವಸ ಹೆಂಡ್ತಿ ಹೇಳಿದ ತಕ್ಷಣ ಏನು ಮಾಡ್ದ ಗಂಡ ಗೊತ್ತಾ? ಹೌದಲ್ಲ ಅಂದ. ಎದ್ದ, ಪಟ ಜಾಡಿಸ್ಕೊಂಡ, ಇವತ್ತಿಂದ ನಾನು ಮನೆ ಬಿಟ್ಟು ಹೋದೆ, ಸನ್ಯಾಸಿ ಆಗಿ ಹೋಗ್ಬಿಡ್ತೀನಿ ಅಂತ ಹೋಗ್ಬಿಟ್ಟು ಅವನೇ ಹೋಗ್ಬಿಟ್ಟ. ತಮ್ಮ ಹಾಗೆ ಕೂತಿದ್ದ ಮನೆಯಲ್ಲಿ. ಸನ್ಯಾಸ ಅನ್ನೋದು ತಕ್ಕನೆ ಬರುವಂಥದ್ದದು, ಪ್ರಿಪೇರ್ ಮಾಡಿ ಪ್ಲ್ಯಾನ್ ಮಾಡಿ ಪ್ರಪೋಸಲ್ ಇಟ್ಟು ಬರೋದಲ್ಲ ಅದು. ಸನ್ಯಾಸ ಅನ್ನೋದು ಮನಸ್ಸು ಪಕ್ವತೆ ಆದಾಗ ಬರುವಂಥದ್ದು. ಸಿದ್ಧಾರ್ಥ ಅಂದ, ಹಿಂಗೆ ಕೂತ್ಕೊಂಡು ಲೆಕ್ಕ ಹಾಕಿದ್ರೆ ಹಾಕೋಲ್ಲ ಅಂದ, ಇವತ್ತು ರಾತ್ರಿನೇ ಹೊಟ್ಟು ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದ. ಮಾಡಿಬಿಟ್ಟು ಏನು ಮಾಡಿದ, ಒಂದು ಚೀಲದಲ್ಲಿ ಕೆಲವು ಸಾಮಗ್ರಿಗಳನ್ನು ಹಾಕ್ಕೊಂಡ, ಯಾರಿಗೂ ಗೊತ್ತಿಲ್ಲ. ರಾತ್ರಿ ಎದ್ದ, ಅದು ಹೇಳಿದ್ನಲ್ಲ, ಬುದ್ಧ ಜಗವೆಲ್ಲ ಮಲಗಿಲರು ಇವನೊಬ್ಬನೆದ್ದ ಅಂತ. ರಾತ್ರಿ ಎದ್ದ, ಹೊರಟು ಬಿಡಬೇಕು. ಆದರೂ ಮನಸ್ಸು ಎಳೀತದಲ್ಲ, ಹೆಂಡತಿ ಮಗು ಮಲ್ಕೊಂಡಿದ್ದಾರೆ ಹಾಸಿಗೆ ಮೇಲೆ, ಒಂದು ಸಲ ನೋಡಬೇಕು ಅನ್ನಿಸ್ತು. ಕೋಣೆಯಲ್ಲಿ ಹೋಗಿ ನೋಡ್ದ, ಮಲ್ಕೊಂಡಿದ್ದಾರೆ, ನಿಶ್ಚಿಂತೆಯಿಂದ ಮಲ್ಕೊಂಡಿದ್ದಾಳೆ ಯಶೋಧರೆ. ಪಕ್ಕದ ಸುಂದರವಾದ ಮಗು ಮಲ್ಕೊಂಡಿದೆ. ಮಾತಾಡಿಸ್ಲಾ ಅಂತ ಅನ್ಕೊಂಡ. ಮಾತಾಡಿಸಿದ್ರೆ ಹೆಂಡತಿ ಬಿಡ್ತಾಳ, ಅಳ್ತಾಳೆ, ದುಃಖದ ಹೇಳ್ತಾಳೆ, ಹಾಗಾಯಿತು ಹೀಗಾಯಿತು ಅಂತಾಳೆ. ಅಪ್ಪ ಅಮ್ಮ ಬರ್ತಾರೆ, ಅವರು ಅಳ್ತಾರೆ. ದುಃಖದ ಕಟ್ಟೆಯನ್ನು ಒಡ್ಡಿಬಿಟ್ಟು ನಾನು ಹೋಗೋದಕ್ಕೆ ಬಿಡಲ್ಲ, ಇವರು ಅಡ್ಡ ಆಗಿಬಿಡ್ತಾರೆ. ಅಲ್ಲೇ ಮನಸ್ಸಲ್ಲೇ ಕ್ಷಮೆ ಕೇಳಿದ ಯಶೋಧರೆಗೆ. ಹೊರಟುಬಿಟ್ಟು ಹೊರಗಡೆ ಹೋಗಿ ಚಂದಕ ಇದ್ನಲ್ಲ ಸಾರಥಿ, ಅವನ ಕಡೆ ಹೋಗಿ, ಚಂದಕ ಕಂಥಕ ಅಂತ ತೊಗೊಂಬಪ್ಪ. ಕಂಥಕ ಅಂದ್ರೆ ಅವನ ಪ್ರೀತಿ ಕುದುರೆ, ಮರಿಯಿದ್ದಾಗಿನಿಂದ ಬೆಳೆದದ್ದು ಅವನ ಜೊತೆಗೆ. ಕಂಥಕ ತೊಗೊಂಡ್ಬಾ ಅಂತ. ಯಾಕೀಗ ಅಂತ, ನೀ ಪ್ರಶ್ನೆ ಕೇಳಬೇಡ, ಬಂದ್ಬಿಡು, ತಕ್ಷಣ ಬರಬೇಕು. ಆ ಕುದುರೆ ತಂದ. ಕಂಥಕನಿಗೂ ಚಂದಕನಿಗೂ ಗೊತ್ತಿಲ್ಲ ಎಲ್ಲಿ ಹೋಗ್ತಿದ್ದೀವಿ ಅಂತ. ನನ್ನ ಹಿಂದೆ ಕೂತ್ಕೊ ನೀನು ಕುದುರೆ ಮೇಲೆ ಅಂತ ಹೇಳಿ ಇವನೇ ಓಡಿಸೋಕೆ ಶುರು ಮಾಡಿದ ಕುದುರೆ. ಬೆಳಗಾಗುವವರೆಗೂ ಕುದುರೆ ಓಡಿಸಿದ್ದಾನೆ. ಅನೋಮ ಅಂತ ಒಂದು ನದಿ ಬರ್ತದೆ. ಅನೋಮ ನದಿ ದಂಡೆಗೆ ಬಂದು ಅಲ್ಲಿ ನಿಂತ್ಕೊಂಡು ಚಂದಕ್ಕೆ ಹೇಳಿದ ಇಳಿಯನ್ನು, ನಾನು ನಿನ್ನ ಮುಂದೆ ಹೋಗಲ್ಲ, ಈ ಒಂದು ಕ್ಷಣ ನೀನು ಮಾತು ಕೇಳ್ಕೊಂಬಿಡು, ನಾನೀಗ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ಸನ್ಯಾಸ ತೊಗೊಂಡು ಹೋಗ್ತಾ ಇದ್ದೀನಿ, ಇರು ನೀನು ಅಂತ ಹೇಳಿ ತನ್ನ ಹಾಕ್ಕೊಂಡಂಥ ರಾಜ ಪೋಷಾಕಗಳನ್ನೆಲ್ಲ ಬಿಚ್ಚಿ ಅವತನಿಗೆ ಕೊಟ್ಟು ಚೀಲದಲ್ಲಿ ತಾನು ಕಷಾಯ ವಸ್ತ್ರ ತಂದುಬಿಟ್ಟಿದ್ದಾನೆ. ಕಷಾಯ ವಸ್ತ್ರ ಹಾಕ್ಕೊಂಡ. ಒಂದು ಕಿರುಗತ್ತಿ ಇತ್ತು ಅದರೊಳಗೆ, ಅದರಿಂದ ತನ್ನ ಕೂದಲ ಎಲ್ಲ ಕತ್ತರಿಸ್ಕೊಂಬಿಟ್ಟ. ಸೊಟ್ಟ ಹೇಗೋ ಕತ್ತರಿಸ್ಕೊಂಬಿಟ್ಟ, ಸನ್ಯಾಸಿ ಆಗಬೇಕಲ್ಲ. ಅಷ್ಟು ಚಂದದ ಹುಡುಗ, ಎಷ್ಟು ಚಂದ ಕಾಣಿಸೋನು. ಕೂದಲೆಲ್ಲ ಕತ್ತರಿಸ್ಕೊಂಡು ಕಷಾಯ ವೇಷ ಹಾಕ್ಕೊಂಡು ಆ ಚೀಲದಲ್ಲಿ ಭಿಕ್ಷಾ ಪಾತ್ರೆಯನ್ನು ತಂದುಬಿಟ್ಟಿದ್ದಾನೆ. ಆ ಚೀಲ ಕೂಡ ಕೊಟ್ಬಿಟ್ಟ. ಇದ್ರಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾನೆ ಬಟ್ಟೆ ಎಲ್ಲ. ಮನೆಗೆ ಹೋಗಿ ಎಲ್ರಿಗೂ ಹೀಗೆ ನಾನು ಹೋಗಿದ್ದೀನಿ, ಸನ್ಯಾಸಿಯಾಗಿ ಹೋಗ್ತೀನಿ, ನಾನು ಹುಡುಕೋದಕ್ಕೆ ಯಾರೂ ಬರಬೇಡಿ ಅಂಥೇಳಿ ಎಲ್ರಿಗೂ ನನ್ನ ಕ್ಷಮೆ ಕೇಳು ಅಂತ ಹೇಳಿದ. ಅವನು ಚಂದಕ್ಕ ಬಿಕ್ಕಿ ಅಳೋಕೆ ಶುರು ಮಾಡಿದ. ಹುಡುಗನಾಗಿದೆ ಎತ್ತಿ ಆಡಿಸಿದಂಥ ಮನುಷ್ಯ ಆತ. ಯಾಕೆ ಹೋಗ್ತೀಯಪ್ಪ, ಹೋಗಬೇಡ, ಇಲ್ಲೇ ತಪಸ್ ಮಾಡು ಅಂದ. ಇಲ್ಲಿ ಆಗೋಲ್ಲ ನನ್ನ ಕಡೆಯಿಂದ, ಈ ಪ್ರೀತಿಯೊಳಗೆ ಬಂಧದೊಳಗೆ ನನಗೆ ಆಗೋಲ್ಲ, ಬಂಧ ಬಿಟ್ಕೊಂಡು ಹೋದಾಗಲೇ ಆಗಬೇಕು ನಾನು ಅಂತ ಹೇಳಿ ಹೊರಟೇ ಬಿಟ್ಟ. ಚಂದಕ ಹತ್ಕೊಂಡು ಆ ಕಂತಕನ್ನು ತೊಗೊಂಡು ಬರ್ತಾನೆ, ಊರಿಗೆ ಬರ್ತಾನೆ. ಬೆಳಗ್ಗೆ ವಾಪಸ್ ಬರೋ ತನಕ ಮಧ್ಯಾಹ್ನ ಆಗಿರುತ್ತೆ. ಅಷ್ಟೊತ್ತಿ ಬೆಳಗ್ಗೆ ಎದ್ದು ನೋಡ್ತಾರೆ, ಯಶೋಧರೆ ಇಲ್ಲ, ಎಲ್ಲಿ ಹೋಗಿದ್ದಾನೆ. ಸಾಮಾನ್ಯವಾಗಿ ನೋಡೋ ಸ್ಥಳದಲ್ಲಿ ನೋಡಿದರು, ಎಲ್ಲ ಕಡೆ ಹುಡುಕಾಡಿದರು, ಎಲ್ಲೂ ಇಲ್ಲ. ಆಗ ಬಂದ ಚಂದಕ. ಶುದ್ಧೋಧನ ಕೇಳ್ತಾನೆ, ನೀನು ನೋಡಿದೇನೋ ಅವನ್ನ ಅಂತ. ನೋಡೋದಲ್ಲ, ಅವನ ಜೊತೆಗೆ ಇದ್ದೆ ನಾನು ಇಷ್ಟು ತನಕನೂ ಅಂತ ಹೇಳ್ತಾನೆ. ಹೇಳಿ ಹಿಂಗಾಯಿತು, ಮಗ ಸನ್ಯಾಸಿಯಾಗಿ ಹೋದ ಅಂದಾಗ ಕಲ್ಪನೆ ಮಾಡ್ಕೊಳ್ಳಿ ಆ 3 ಜನರ ಮನಸ್ಸಲ್ಲಿ ಏನೇನಾಗಿರಬೇಕು ಅಂತ. ಮೊದಲನೇದ್ದು ಅಪ್ಪ, ಅವನಿಗೆ ದುಃಖ ಆಯಿತು, ಅದಕ್ಕಿಂತ ಹೆಚ್ಚು ಪಟ್ಟು ಕೋಪ ಬಂತು. ಇವನು ಶಾಕ್ಯ ಮನೆತನದ ಚಕ್ರವರ್ತಿ ಆಗ್ತಾನೆ ಅಂತ ನಾನು ಅಂದ್ಕೊಂಡ್ರೆ ಹೇಳಿ ಹಾಗೆ ಸನ್ಯಾಸಿಯಾಗಿ ಹೋದ ಅವನು. ನಮ್ಮ ಮನೆತನಕ್ಕೆ ನಾಲ್ಕೆ ಅವನು ಅಂತಾನು ಹಾಗೆ ಬೇಜಾರಾಯಿತು ಅವನಿಗೆ. ಅದರ ಸಂಕಟನೂ ಇದೆ, ಮಗ ಹೋಗ್ಬಿಟ್ನಲ್ಲ, ಎಲ್ಲಿ ಹೋದ, ಹೆಂಗೆ ಒದ್ದಾಡ್ತಾನವನು, ಇಟ್ಟು ಸುಕುಮಾರವಾಗಿ ಬೆಳೆದಂಥ ಮನುಷ್ಯ ಎಲ್ಲಿ ಕಾಡಲ್ಲಿ ಹೇಗಿರ್ತಾನೆ ಅಂತ ದುಃಖ ಇದೆ, ಕೋಪ ಇದೆ. ತಾಯಿಗೆ ದುಃಖ ಮಾತ್ರ ಇದೆ, ಪ್ರಜಾಪತಿ ಗೌತಮಿಗೆ ದುಃಖ ಮಾತ್ರ. ಯಾಕೆ ಹೋದ ನನ್ನ ಮಗ, ನಮ್ಮ ಪ್ರೀತಿ ಕಡಿಮೆ ಆಯಿತು, ಏನಾಯಿತು ಅಂತ ಒದ್ದಾಡ್ತಾಳೆ. ಯಶೋಧರೆ ಪರಿಸ್ಥಿತಿ ಏನಾಗಿರಬೇಕು, ಸಣ್ಣ ವಯಸ್ಸಿನ ಹೆಂಗಸು, ಮಗು ಇದೆ, ಹೆಂಗೆ ಬಿಟ್ಟು ಹೋದ ನನ್ನ ಅಂತ ಆಕೆಗೆ ಆಘಾತ ಆಗಿರಬೇಕಲ್ಲ. ಬರೀ ದುಃಖ ಒಂದೇ ಅಲ್ಲ, ಆಘಾತ. ಕಲ್ಪನೆ ಕೂಡ ಮಾಡಿಲ್ಲ ಆಕೆ ಗಂಡ ಬಿಟ್ಟು ಹೋಗ್ತಾನೆ ಅಂತ. 13 ವರ್ಷ ಸಂತೋಷವಾಗಿದ್ದಾರೆ. ಸಂತೋಷವಾಗಿದ್ದಾಗ ಟಕ್ ಅಂತ ಮನೆ ಬಿಟ್ಟು ಹೋಗ್ಬಿಟ್ರೆ ಏನೂ ಕೇಳದೆ ಆಕೆ ಇನ್ನೊಂದು ತನಗೆ ಬಹಳ ಅಪಚಾರ ಆಯಿತು ಅನ್ನಿಸ್ತು ಆಕೆಗೆ.
ಹೋಗುವಾಗ ಒಂದು ಮಾತು ಹೇಳಿ ಹೋಗಲಿಲ್ಲ ನನಗೆ ಹೋಗಬೇಕಾದ್ರೆ. ನನಗೆ ಮೋಸ ಆಯಿತು ಅನ್ನಿಸ್ತು. ಆ ದುಃಖ, ದುಗುಡ, ದುಮ್ಮಾನ, ಆತಂಕ ಎಲ್ಲರೂ ಒದ್ಕೊಂಡು ಮನೆ ಅನ್ನೋದು ಸ್ಮಶಾನ ಮೌನ ಆಗೋಯ್ತು. ಎಲ್ಲ ದುಃಖದಲ್ಲಿದ್ದಾರೆ ಎಲ್ಲರೂ. ಏನು ಪಾರು ಮಾಡೋದು? ಇದನ್ನು ಮಹಾಭಿನಿಷ್ಕ್ರಮಣ ಅಂತ ಕರೀತಾರೆ ಬೌದ್ಧ ಧರ್ಮದಲ್ಲಿ. ಮನೆ ಬಿಟ್ಟು ಹೋಗುವಂಥದ್ದು ಮಹಾಭಿನಿಷ್ಕ್ರಮಣ ಅಂತ ಹೋದ. ಸಿದ್ಧಾರ್ಥ ಹೋದ. ಇಲ್ಲಿ ಒದ್ದಾಟ ನಡೆದಿತ್ತು. ಮುಂದೆ ಹೋಗಿ ಎಲ್ಲಿ ಹೋಗಬೇಕು ಅವನು? ನಾನು ಮೊನ್ನೆ ಹೇಳಿದ ಹಾಗೆ ಉಪನಿಷತ್ ಪರಂಪರೆಯ ಹಾಗೆ ಅವನು ಅದರಲ್ಲೇ ಬೆಳೆದವನು. ಆದ್ದರಿಂದ ಗೋಯಿಂಗ್ ಫ್ರಮ್ ದ ನೋನ್ ಟು ದ ಅನ್ನೋನ್, ತನಗೆ ಗೊತ್ತಿರೋ ಪದ್ಧತಿಯಿಂದ ಗೊತ್ತಿಲ್ಲದನ್ನು ಹುಡುಕಬೇಕು. ಅವನು ಹೇಳಿದ ಮೊದಲು ಗುರುಗಳ ಕಡೆ ಹೋಗ್ಬೇಕು. ನಾನು ಯಾರು ಗುರುಗಳು ಹೋಗಬೇಕು? ಶುದ್ಧೋಧನಗೂ ಗುರುಗಳಾಗಿದ್ದಂಥ ಆರಾಢ ನಮ್ಮ ಕಾಲಾಮನ ಕಡೆ ಹೋದ. ಕಾಲಾಮ ಸಾಂಖ್ಯಶಾಸ್ತ್ರದಲ್ಲಿ ಪ್ರವೀಣನಾಗಿದ್ದವನು. ಅವನು ಹೋಗಿ ಹೇಳ್ಕೊಂಡ, ನಾನು ಬಂದಿದ್ದೀನಿ, ನಾನು ಮನೆ ಬಿಟ್ಟು ಬಂದಿದ್ದೀನಿ, ಸನ್ಯಾಸಿಯಾಗಿ ಬಂದಿದ್ದೀನಿ, ಆದ್ದರಿಂದ ನನಗೆ ಸಾಂಖ್ಯಶಾಸ್ತ್ರ ಕಲಿಸು. ಅವನು ಸಾಕಷ್ಟು ಚೌಕಾಸಿ ಮಾಡ್ತಾನೆ. ಯಾಕೆ ಬಿಟ್ಟು ಬಂದ್ಯಪ್ಪ ನೀನು? ಸಾಂಖ್ಯ ಕಲಿಬೇಕಂದ್ರೆ ಅಲ್ಲೇ ಕಲಿಸ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ಬಂದೆ ನೀನು ಅಂತ. ಇಲ್ಲ, ನನ್ನ ಉದ್ದೇಶ ಹಿಂಗಿದೆ ಅಂತ. ಗುರುಗಳು ಎಷ್ಟು ಒಳ್ಳೆಯವರಿದ್ದರು ನೋಡಿ ಆಗಿನ ಕಾಲದಲ್ಲಿ. ಕಾಲಾಮ ಹೇಳ್ತಾನೆ, ನೋಡು ಮಗು, ನೀನೇನೋ ಕಲಿಬೇಕು ಅಂತ ಬಂದಿದ್ದೀಯಾ, ಜನರ ನೋವನ್ನು ಹೇಗೆ ತಣಿಸ್ಬೇಕು ಅಂತ ಕಂಡ್ಕೊಳ್ಳೋಕೆ ಬಂದಿದ್ದೀಯಾ ನೀನು. ಅದರ ಔಷಧಿ ನನ್ನ ಕಡೆ ಇಲ್ಲ ಮಗು. ನಾನು ಕಲಿಸೋದು ಸಾಂಖ್ಯವನ್ನು ಮಾತ್ರ ಕಲಿಸ್ತೇನೆ, ಇದು ಬೇಕಾದರೆ ಕಲಿ. ಇಲ್ಲ, ಕಲಿತೀನಿ ಸ್ವಲ್ಪ ಅಂದ. 1-2 ತಿಂಗಳು ಅವ್ರ ಜೊತೆಗಿದ್ದ. ಸಾಂಖ್ಯವನ್ನು ಸ್ವಲ್ಪ ಕಲಿತ. ಆದರೆ ಅನ್ನಿಸ್ತು, ನಾ ಕಲ್ತಂಥ ವಿದ್ಯೆ ನನ್ನ ಮನಸ್ಸಿಗೆ ಜ್ಞಾನ ಕೊಡುತ್ತೆ ವಿನಃ ನೋವಿಗೆ ಪರಿಹಾರವನ್ನು ಕೊಡೋದಿಲ್ಲ ಇದು. ಅವ್ರ ಕೈ ಮುಗಿದು ಹೇಳ್ತಾನೆ, ನೀವು ದೊಡ್ಡವರು ಗುರುಗಳೇ, ಆದರೆ ನನಗೆ ಈ ವಿದ್ಯೆ ಪ್ರಯೋಜನ ಇಲ್ಲ, ದಯವಿಟ್ಟು ನಾನು ಬಿಡಿ ಅಂತ ಹೊರಡ್ತಾನೆ. ಹೊರಡ್ಬಿಟ್ಟು ಇನ್ನೊಬ್ಬ ರುದ್ರಕ ರಾಮಪುತ್ರ ಇದ್ದಾನೆ, ಇನ್ನೊಬ್ಬ ಅವನ ಕಡೆ ಹೋಗ್ತಾನೆ. ಅವನು ಯೋಗಶಾಸ್ತ್ರದಲ್ಲಿ ನಿಪುಣ ಆಗಿದ್ದವನು. ಅಲ್ಲಿ ಹೋಗ್ತಾನೆ. ಯೋಗದಿಂದ ಏನಾಗ್ತದೆ? ಚಿತ್ತವೃತ್ತಿ ನಿರೋಧ, ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗತ್ತೆ, ಆದ್ದರಿಂದ ನೀನು ಸಾಧನೆ ಮಾಡಬಹುದು, ಸಂತೋಷ ಸಿಗ್ತದೆ ಅಂತ. ಅವನು ಹೇಳಿದ ಸಂತೋಷಕ್ಕೆ ಬರಲಿಲ್ಲ, ನಾನಿಲ್ಲಿ ದುಃಖದ ಕಾರಣ ಹುಡುಕಬೇಕಾಗಿದೆ ನನಗೆ, ಆ ದುಃಖಕ್ಕೆ ಔಷಧಿ ಹುಡುಕಬೇಕಾಗಿದೆ. ಅಲ್ಲಿ ಒಂದು 3 ತಿಂಗಳು 4 ತಿಂಗಳು ಕಲಿತ, ಬಹಳ ವೇಗವಾಗಿ ಕಲಿತ ಕಲಿಯೋದನ್ನೆಲ್ಲ. ಆಮೇಲೆ ಇದು ನನಗೆ ಪ್ರಯೋಜನ ಇಲ್ಲ ಅಂತ ಹೊರಟ. ಇದು ದಯವಿಟ್ಟು ಗಮನಿಸಬೇಕಾದದ್ದು, ಅಧ್ಯಾತ್ಮ ಮಾರ್ಗದಲ್ಲಿ ಬಹಳ ಮುಖ್ಯವಾದದ್ದು. ಗುರು ಒಂದು ಹಂತದವರೆಗೆ ಮಾತ್ರ ಮಾರ್ಗದರ್ಶನ ಮಾಡಬಲ್ಲರು, ಆಮೇಲೆ ನಿಮ್ಮ ಹಾದಿ ನೀವೇ ಕಂಡ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಗುರು ಪುಸ್ತಕ ಇದ್ದ ಹಾಗೆ, ಮಾರ್ಗದರ್ಶನ ಮಾಡುತ್ತೆ, ನಿಮ್ಗೆ ಹಾದಿ ತೋರಿಸಲ್ಲ. ಗೈಡ್ ಇದ್ದ ಹಾಗೆ, ಟೂರಿಸ್ಟ್ ಗೈಡ್ ಇದ್ದ ಹಾಗೆ. ಟೂರಿಸ್ಟ್ ಗೈಡ್ನಲ್ಲಿ ಮ್ಯಾಪ್ ಕೊಟ್ಟಿರ್ತಾರೆ, ಇಲ್ಲಿ ಹೋದರೆ ಇದೆ, ಇಲ್ಲಿಂದ ಇಲ್ಲಿ ಹೋದರೆ ಹಿಂಗಿದೆ, ಇಲ್ಲಿ ಹೋದರೆ ಜಾಗ ಇದೆ ಅಂತ ಹೇಳ್ತಾರೆ, ನಿಮ್ಮನ್ನೇ ಕರ್ಕೊಂಡು ಹೋಗಲ್ಲ ಅದು. ಗುರುಗಳು ಮಾರ್ಗದರ್ಶನ ಮಾಡ್ತಾರೆ, ಆದರೆ ಹಾದಿಯನ್ನು ನಡೆಸಬೇಕಾದದ್ದು ಇವನೇನೆ. ಆತ ಅಂದ್ಕೊಂಡ, ಗುರುಗಳು ಬೇಡ, ಇನ್ನು ನಾನೇ ಮಾಡ್ತೀನಿ. ತಾನು ತಿಳಿದು ವ್ಯಾಪಾರ ಮಾಡ್ದ. ಈ ದೇಹ ಇದೇನು ಪ್ರಯೋಜನ ಇಲ್ಲ ದೇಹ, ಅವನು ಅಂದ್ಕೊಂಡದ್ದು. ಅದು ದಂಡಿಸ್ಬೇಕಿದೆ. ದಂಡಿಸಿದಾಗ ಮನಸ್ಸು ಬಿಗಿಗೆ ಬರ್ತದೆ ಅಂತ ಶುರು ಮಾಡಿದ. ತಾನೇ ಕಂಡುಕೊಂಡಂಥ ವಿಧಾನ ಅದು. ದೇಹದಂಡನೆ ಶುರು ಮಾಡಿದ. ಒಂದು ದಿವಸ ಅಲ್ಲ ಸ್ವಾಮಿ, ಸುಮಾರು 6 ವರ್ಷ ಏನು ದೇಹ ದಂಡಿಸಿದ ದೇಹ ಅಂದರೆ ತನ್ನ ವೈರಿಯನ್ನು ಹಾಕಿ ದಂಡಿಸ್ಬಿಟ್ಟ. ಅದು ತಪ್ಪು ಅಂತ ಗೊತ್ತಾಗಲಿಲ್ಲ ಅವನಿಗೆ. ದಂಡಿಸಿ ಯಾವ ಪರಿಸ್ಥಿತಿಗೆ ಬಂದಿದ್ದ ಅಂದರೆ, ಕಣ್ಣುಗಳು ಎಲ್ಲೋ ಬಾವಿಯಲ್ಲಿ ಚೂರು ಮಿಣಕ್ ಕಾಣಿಸೋಂಗೆ ಗುಳಿ ಆದಂಗೆ ಆಗ್ಬಿಡ್ತು. ಮೈಯೆಲ್ಲ ಎಲುಬಿನ ಹಂದ್ರ, ಹೊಟ್ಟೆ ಕೈ ಹಾಕಿದರೆ ಬೆನ್ನೆಲುಬು ಕೈಗೆ ಸಿಗಬೇಕು, ಏನಿಲ್ಲ. ನಡಿಬೇಕಾದ್ರೆ 3 ಸಲ ಬೀಳಬೇಕು, ಯಾವುದಕ್ಕೂ ಶಕ್ತಿ ಇಲ್ಲ. ಏಕಾಗ್ರ ಕೂಡ್ತಾನೆ, ಬಿದ್ದುಬಿಡ್ತಾನೆ, ಎಚ್ಚರಿತ ಬೀಳ್ತಾನೆ. ಈ ಪರಿಸ್ಥಿತಿ ಆಯಿತು. ಈ ಹೊತ್ತಿಗೆ ಆತ ಒಂದು ಪ್ರದೇಶಕ್ಕೆ ಬಂದ, ಉರ್ವಿಲ್ಲ ಅಂತ ಅನ್ನೋ ಪ್ರದೇಶಕ್ಕೆ ಬರ್ತಾನೆ. ಉರ್ವಿಲ್ಲ ಅಂದರೆ ಈಗ ನಮ್ಮ ಬೋಧಗಯ ಹತ್ತಿರದ ಏರಿಯಾಗೆ. ಅಲ್ಲಿ ಕಾಡಿತ್ತು, ದಟ್ಟವಾದ ಕಾಡಿತ್ತಂತೆ. ಅಲ್ಲಿ ನಿರಂಜನ ನದಿ, ಆ ನದಿ ದಂಡೆ ಮೇಲೆ ಬಂದ. ಅಲ್ಲಿ ಸ್ವಲ್ಪ ಸಾಧನೆಗಳನ್ನು ಮಾಡ್ತಾ ಇದ್ದ. ಒಂದು ಗ್ರಾಮಕ್ಕೆ ಹೋದಾಗ ಭಿಕ್ಷೆ ಬೇಡ್ತಿದ್ದು ನಾನು ಸ್ವಲ್ಪ ಮೊದಲು ಅವ್ರು ಬರೀತಾರೆ, ಏನು ಮಾಡ್ತೀವಿ, ಮೊದಲು ಒಂದು ಮುಷ್ಟಿ ಕಾಳಂತೆ, ಆಮೇಲೆ 4 ಕಾಳಂತೆ, ಆಮೇಲೆ 1 ಕಾಳು ತಿಂದು ಬದುಕೋದು, ಇದೆಲ್ಲ ಪ್ರಯೋಗ ಮಾಡಿದ್ದಾನೆ. ಬರೀ ಗಾಳಿ ತಿಂದಿರೋದು, ಇದೆಲ್ಲ ಪ್ರಯೋಗ ಮಾಡಿದ. ಅಲ್ಲಿ 5 ಜನ ಶ್ರಮಣಕರು ಬಂದಿದ್ದರು, ಪರಿವರಾಜಕರು, 5 ಜನ ಹುಡುಗರು. ಅವ್ರು ಇವನು ಗಮನಿಸಿದರು, ಇವನು ಭಾರಿ ಸಾಧನೆ ಮಾಡ್ತಾನೆ ಮನುಷ್ಯ, ಬಹುಶಃ ಇವನಿಗೆ ಬುದ್ಧತ್ವ ಆದರೂ ಆಗ್ಬೋದು. ಹೋಗಿ ಮಾತಾಡಿಸಿದರು, ನೀವು ಯಾರು, ಎಲ್ಲಿದ್ದು ಬಂದಿದ್ದೀರಿ ಅಂತ. ಏನು ಮುಚ್ಚಮರೆ ಇಲ್ಲದೆ ಹೇಳಿದೆ, ನಾನು ಶುದ್ಧೋಧನ ನನ್ನ ಮಗ ರಾಜ್ಕುಮಾರ್ ಆಗಿದ್ದವನು, ಬಿಟ್ಟು ಬಂದಿದ್ದೀನಿ ಅಂತ. ಅವರಂದರು, ಯಾಕೆ ಬಿಟ್ಟು ಬಂದಿರಿ, ಆರಾಮಿದ್ದೀರಲ್ಲ? ಅಲ್ಲ, ಆರಾಮಿರಬೇಕು ಅಂತ ಇರಲಿಲ್ಲ ನನಗೆ, ದುಃಖದ ಕಾರಣ ಹುಡುಕಬೇಕು ಅಂತಿತ್ತು, ಬಂದಿದ್ದೀನಿ ನಾನು ಅಂತ. ಅವರಂತಾರೆ, ಇವನು ಗುರು ಅಂತ ಒಪ್ಕೊಳ್ಳೋಣ ಅಂತ. ನೋಡಿ, ಇವನೇ ತಾನು ಗುರು ಆಗಿಲ್ಲ ಇನ್ನು. ಅವ್ರು ಗುರು ಒಪ್ಕೊಂಡ್ಬಿಟ್ರು ಅವ್ರು 5 ಜನ. ಅವ್ರು 5 ಜನ ಬಹಳ ಪ್ರಪ್ರಥಮ ಶಿಕ್ಷಿಷ್ಯರು ಅವನಿಗಾಗಿದ್ದವರು. ಕೌಂಡಿನ್ಯ, ಮಹಾನಾಮ, ಭದ್ರಕ,
ವಾಷ್ಪ ಮತ್ತು ಅಶ್ವಜಿತ ಅಂತ 5 ಜನ ಇವರು. 5 ಜನ ಅವನ ಜೊತೆಗಿದ್ರು. ಅವನಿಗೆಲ್ಲ ಸೇವೆ ಮಾಡಬೇಕು. ಒಂದು 15 ದಿವಸ ಆದ್ಮೇಲೆ ನೋಡಿದ್ರು ಇವನಿಗೆ ಸೇವೆ ಮಾಡೋದೇನು ಇಲ್ಲೇ ಇಲ್ಲ. ಇವನೇ ನೀರು ಕೇಳಲ್ಲ, ಊಟ ಕೇಳಲ್ಲ, ಏನು ಕೇಳಿ, ಸೇವೆ ಏನು ಮಾಡೋದು ಇವನಿಗೆ? ಅವನಿಗೆ ವಿಚಿತ್ರ ಆಗೋಕ್ಕೆ ಶುರು ಆಯಿತು ಇವನ ಸಾಧನೆಗಳು. ಅವನ ಮನಸ್ಸಲ್ಲಿ ಭಯ ಬರ್ತಿತ್ತಂತೆ, ಸಿದ್ಧಾರ್ಥನ ಮನಸ್ಸಲ್ಲಿ. ನಾನು ದುಃಖದ ಕಾರಣ ಹುಡುಕೋದಕ್ಕಿಂತ ಮೊದಲೇ ಸತ್ತು ಹೋದ್ರೆ ಏನು ಮಾಡೋದು ಅಂತ ಭಯ ಬಂದಾಗ, ಭಯ ನಿವಾರಣೆ ಆಗಬೇಕಂದ್ರೆ ಎಲ್ಲಿ ಹೋಗಬೇಕು? ಅದಕ್ಕೆ ಅವನಂದ, ಭಯ ಎಲ್ಲಿ ಹೆಚ್ಚಿದೆಯೋ ಅಲ್ಲೇ ಹೋಗಬೇಕು. ಅವನೇನು ಮಾಡೋಕ್ಕೆ ಶುರು ಮಾಡಿದ ಗೊತ್ತಾ? ಸ್ಮಶಾನಕ್ಕೆ ಹೋಗ್ಬಿಡೋನು ರಾತ್ರಿ. ಸ್ಮಶಾನಕ್ಕೆ ಹೋಗಿ ಎಲ್ಲಿ ದೇಹಗಳನ್ನು ಸುಡ್ತಾ ಇದ್ರೋ, ಎಲ್ಲಿ ದೇಹಗಳನ್ನು ನೆಲದಲ್ಲಿ ಹಾಕ್ತಾ ಇದ್ರೋ ಅಲ್ಲೇ ಕೂತ್ಕೋಬೇಕು. ರಾತ್ರಿ ಎಲ್ಲ ಧ್ಯಾನ ಮಾಡೋದು. ಶಿಷ್ಯರಂದರು ಇದೇ ಅನಾಹುತ ಅಂದರು ಅವರು. ಅಲ್ಲ್ಯಾಕೆ ಹೋಗಿ ಕೊಡ್ಬೇಕು ನೀವು ಧ್ಯಾನ ಮಾಡೋದಕ್ಕೆ? ಅವನದು ಭಯ ಕಳ್ಕೋಬೇಕು. ಅವರು ಅಂದರು, ಇವನು ಸಾಧನೆ ಮಾಡ್ತಾನೆ ರೀ, ಇವನು ಇಷ್ಟು ಗಟ್ಟಿಯಾಗಿ ಮಾಡ್ತಾನೆ, ಛಲದಿಂದ ಮಾಡ್ತಾನೆ ಅಂತಾಯ್ತು. ಈ ನಡೆದಾಗ ಒಂದು ಘಟನೆ ಆಯಿತು. ಒಂದು ದಿವಸ ಅವನು ಎದ್ದು ನಡ್ಕೊಂಡು ಹೋಗಬೇಕು ಅಂತಾನೆ. ದೇಹದಲ್ಲಿ ಏನೇನೂ ಇಲ್ಲ. ಅವ್ರು ಹೇಳ್ತಾರೆ, ಹೇಗಿತ್ತು ಅವನ ದೇಹ ಅಂತಂದರೆ ಪ್ರಾಣಕ್ಕೆ ಅಂಟಿಕೊಂಡ ಶವ ಇದ್ದಂಗಿತ್ತು ಅಂತ. ಶವಕ್ಕೆ ಪ್ರಾಣ ಅಂಟ್ಕೊಂಡ್ರೆ ದೇಹ ಆಗಿಬಿಡುತ್ತೆ, ಮನುಷ್ಯ ಆಗಿಬಿಡ್ತಾನೆ. ಇದು ಪ್ರಾಣಕ್ಕೆ ಅಂಟ್ಕೊಂಡ ಶವ ಇದ್ದಂಗಿತ್ತು ಅಂತ. ಅವನು ಎದ್ದು ನಿಂತ್ಕೊಂಡ, ದಪ್ಪ ಅಂತ ಬಿದ್ದ, ಮೂರ್ಛೆ ಹೋಗ್ಬಿಟ್ಟ. ಅಲ್ಲಿ ಕುರಿ ಕಾಯವನಿದ್ದ ಒಬ್ಬ ಮನುಷ್ಯ, ಕುರಿ ತೊಗೊಂಡು ಹೋಗ್ತಾ ಇದ್ದ. ನೋಡ್ದ, ಎಲ್ಲ ಇವನ ಬಿದ್ದುಬಿಟ್ಟಲ್ಲಪ್ಪ, ಇವನು ದೊಡ್ಡವನು, ಏನಾಯ್ತು ಇವನಿಗೆ ಅಂತ ಓಡ್ ಬಂದ. ಒಂದು ಕ್ಷಣ ಹೆದರ್ಕೊಂಡ. ಸನ್ಯಾಸಿ ಬೇರೆ, ಮುಟ್ಬೋದೋ ಇಲ್ಲೋ ನಾನು ಕುರಿಗ? ಅವನಂದ, ಏನಾದರೂ ಆಗಲಿ, ಅವನು ಸತ್ತು ಹೋಗ್ತಾನೆ, ಬದುಕಿಸೋಣ ಅವನ ಅಂತ ಹೇಳಿ ನೋಡ್ದ. ಕಂಗಾಲಾಗಿದ್ದಾನೆ ಇವನು. ಅದಕ್ಕೆ ಅವನೇನು ಮಾಡ್ದ, ಮೇಕೆ ಹಿಡ್ಕೊಂಬಂದ. ಮೇಕೆ ತಂದು ಇವನು ಬಾಯಿ ಅಗಲು ಮಾಡಿ ಬಾಯಲ್ಲೇ ಹಾಲು ಹಿಂಡಿಬಿಟ್ಟ. ಒಂದು 2 ಗುಟ್ಟು ಕುಡಿದ ಮೇಲೆ ಸ್ವಲ್ಪ ಜೀವ ಬಂದಂಗೆ ಆಯ್ತು ಇವನಿಗೆ. ಎದ್ದು ಕೂತ್ಕೊಂಡ. ಯಾಕಪ್ಪ ಅಂತ ಕೇಳ್ದ. ಇಲ್ಲ, ನನಗೇನೋ ಗೊತ್ತಾಗ್ತದೆ, ಏನೋ ಸ್ವಲ್ಪ ಹಾಲು ಕೊಡಪ್ಪ ನನಗೆ ಅಂದ. ಇನ್ನು ಸ್ವಲ್ಪ ಹಾಲು ಇಸ್ಕೊಂಡು ಕುಡ್ದ. ಸ್ವಲ್ಪ ಜೀವ ಮರಳಿ ಬಂದಂಗೆ ಅನ್ನಿಸ್ತು. ಆವತ್ತು ತಾನು ಇರುವಂಥ ವಾಸ ಕಟ್ಟೆ ಮೇಲೆ ಕೂತ್ಕೊಂಡು ವಿಚಾರ ಮಾಡಿದ್ದಂತೆ, ನಾ ಏನು ಮಾಡಿದೆ ಇಷ್ಟು ವರ್ಷ ಅಂತ ವಿಚಾರ ಮಾಡಿದೆ. ಏನು ಮಾಡಿದೆ ನಾನು? 29 ವರ್ಷ ಬರೀ ಸಂತೋಷದಲ್ಲಿ ಕಳೆದೆ, 6 ವರ್ಷ ಬರೀ ದಂಡನೆಯಲ್ಲೇ ಕಳೆದೆ. ಆವಾಗಲೂ ಸುಖ ಸಿಗಲಿಲ್ಲ, ಈಗೂ ಸಿಗಲಿಲ್ಲ. ಹಾಗಾದ್ರೆ ಏನು ತಪ್ಪು ಮಾಡ್ತಿದ್ದೇನೆ ನಾನು? ಹಾಗಾದರೆ ದೇಹ ದಂಡನೆ ಪ್ರಯೋಜನ ಇಲ್ಲ. ಅವನು ಹೇಳ್ತಾನೆ, ದೇಹ ಅಂದರೆ ಒಂದು ವೀಣೆ ಇದ್ದ ಹಾಗೆ. ಆ ತಂತಿಗಳನ್ನು ತುಂಬ ಜೋರಾಗಿ ಎಳೆದ್ರೆ ಕತ್ತರಿಸಿ ಹೋಗ್ತಾರೆ. ಸಡಲವಾಗಿ ಕಟ್ಟಿದರೆ ಸುಸ್ತುರವಾದ ಧ್ವನಿ ಬರೋಲ್ಲ. ಆದ್ದರಿಂದ ದೇಹ ಹದವಾದ ವೀಣೆ ಇದ್ದಂಗೆ ಇರಬೇಕು. ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದಿರು, ಬ್ರಹ್ಮಪುರಿ ಎಂದಿದನು ಋಷಿಗಳು ವರದಿಹರೋ. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ, ನಿಮ್ಮ ಗುರಿಗೈದಿಪುದು ಮಂಕುತಿಮ್ಮ ಅಂತ. ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದಿರು. ಇದು ಕಸದೊಂದು ಹುತ್ತಿದ್ದಾಗೆ ಅಂತ ಅನ್ಬೇಡ. ದೇಹಕ್ಕೆ ಏನಿದೆ ಇದರೊಳಗೆ? ಬರೀ ಕಲ್ಮಶ ಇದೆ ಅಂತ ಅನ್ಬೇಡ. ಕಲ್ಮಶದ ವಲ್ಮೀಕವೆಂದು ಒಡಲ ಜರೆಯದಿರು, ದೇಹ ಕಂಡೆ ಮಾಡಬೇಡ. ಬ್ರಹ್ಮಪುರಿ ಎಂದಿದನು ಋಷಿಗಳು ವರದಿಹರೋ. ಇದು ಬ್ರಹ್ಮನ ಸ್ಥಳ ಆದ ಅಂತ ಹೇಳ್ತಾರೆ ಭಗವದ್ ದೊಡ್ಡವರು. ಯಾಕೆ ಹೇಳ್ತಾರೆ ಅಂದರೆ, ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ. ಇದು ಕುದುರೆ, ಇದು ಶಕ್ತಿ ಇರುವಂಥ ಕುದುರೆ. ಹಮ್ಮುಳ್ಳ ಹಯ, ಶಕ್ತಿ ಇರುವಂಥ ಹಯ. ಅದಕ್ಕೇನು ಮಾಡಬೇಕು? ಹಾಗೆ ಬಿಟ್ಟರೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಮುಗುದಣ ಹಾಕಬೇಕು, ಕಡಿವಾಣ ಹಾಕಬೇಕು. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ, ಅದನ್ನು ಚೆನ್ನಾಗಿ ಮೈ ತೊಳೆದು ಆಹಾರ ಕೊಟ್ಟು ನೋಡ್ಕೋಬೇಕು ಅದನ್ನು. ಆಗ ನಿಮ್ಮ ಗುರಿಗೈದಿಪ್ಪುದು ಮಂಕುತಿಮ್ಮ. ಅದು ಗುರಿ ಹೋಗೋದಕ್ಕೆ ಒಂದು ವಾಹನ ಬೇಕೇ ಬೇಕು. ಅದನ್ನು ಚೆನ್ನಾಗಿ ಸುದೃಢವಾಗಿ ಇಟ್ಕೋಬೇಕು. ಆವಾಗಂದ, ನಾನು ಮಾಡ್ತಿರೋ ತಪ್ಪಿದೆ, ಇನ್ನು ಅತಿಯಾದ ದಂಡನೇನೂ ತಪ್ಪು, ಅತಿಯಾದ ಸುಖವೂ ತಪ್ಪು, ಮಧ್ಯಮ ಮಾರ್ಗವನ್ನು ಹೋಗ್ತೇನೆ ಅಂತ ಹೇಳಿ ಮರುದಿವಸ ಭಿಕ್ಷೆಗೆ ಹೋಗ್ಲಿಕ್ಕೆ ಶುರು ಮಾಡಿದ. ಇವನು ಯಾವಾಗ ಭಿಕ್ಷೆಗೆ ಹೋಗಿ ಶುರು ಮಾಡಿದ್ನೋ, 5 ಜನ ಶಿಷ್ಯಂದಿರಿದ್ದಾರೆ, ನೋಡಿದ್ರು ಎಲ್ಲ ಇವನು ಕಪಟಿ ಕಾಣುತ್ತದೆ, ಅವನು ಛಲದಿಂದ ಸಾಧಿಸೇ ಬಿಡ್ತಾನೆ, ಅದು ಹಠದಿಂದ ಮಾಡ್ತಾನೆ ಅಂದ್ಕೊಂಡಿದ್ವಿ. ಮತ್ತು ಭಿಕ್ಷೆಗೆ ನಮ್ಮಂಗೆ ಬಂದ್ಬಿಟ್ನಲ್ಲ ಇವನಾಗಲ್ಲ ಬಿಡಿ, ಬುಟ್ಟಾಟಿಕೆ ಸನ್ಯಾಸಿ ಇವನು ಅಂತೇಳಿ 5 ಜನ ಇವನು ಹೇಳಿ ಬಿಟ್ಟು ಹೋಗ್ಬಿಟ್ರು. ಅವರು ಇನ್ನು ಬಿಟ್ಟೇ ಹೋಗ್ಬಿಟ್ರು, ಬೇಡ ನೀನು ಮೋಸ ಮಾಡ್ತೀಯಾ ಅಂತ. ಇವನಿಗೊಂದು 2 ದಿವಸ ಸ್ವಲ್ಪ ಇದಾಯಿತು, ಯಾರೂ ಇಲ್ಲ ನನ್ನ ಜೊತೆಗೆ ಅನ್ನಿಸ್ತು, ಒಂದು ರೂಢಿ ಆಗಿಬಿಡ್ತು ಅವನಿಗೆ. ಹೀಗಿದ್ದಾಗ ಅವ್ರು ಹೋಗ್ಬಿಟ್ರು. ಒಂದು ದಿವಸ ಅಂದ, ನಿರಂಜನ ನದಿಯಲ್ಲಿ ಸ್ನಾನ ಮಾಡ್ತಾನೆ. ಎಷ್ಟು ಚಂದ ಬರೀತಾರೆ ಅಂದರೆ ಅದನ್ನು. ನದಿಯಲ್ಲಿ ಸೆಳವಿಲ್ಲ, ನೀರು ಜಾಸ್ತಿ ಇಲ್ಲ, ಆದರೆ ಇವನ ದೇಹ ಎಷ್ಟು ಹಗರ ಆಗಿಬಿಟ್ಟಿದೆ ಅಂದರೆ ಬೆಂಡ್ ಆದಂಗೆ ಆಗಿದೆ. ಸ್ನಾನಕ್ಕೆ ಹೋದ, ಮುಣುಗ್ದ, ಆ ನೀರಿನ ಪ್ರವಾಹಕ್ಕೆ ಸೆಳ್ಕೊಂಡು ಹೋಗ್ಬಿಡ್ತು. ಸಾಯ್ತೀನಿ ಅನಿಸ್ಬಿಡ್ತು. ಗಾಬರಿಯಾಗಿ ಹಿಂಗೆ ಕೈ ಚಾಚದ, ಯಾವುದೋ ಒಂದು ಗಿಡದ ಬೇರು ಸಿಕ್ಬಿಡ್ತು ಕೈಯಲ್ಲಿ. ಅಂಥದ್ದು ಆಳ ನೀರಲ್ಲ ಅದು, ಹಿಡ್ಕೊಂಡ್ಬಿಡ್ತು, ಬೇರೆ ಹಿಡ್ಕೊಂಡ. ಆಗ ಒಂದು ಕ್ಷಣದಲ್ಲಿ ತನ್ನ ಇಡೀ ಜೀವನ ಕಣ್ಮುಂದೆ ಬಂತವನಿಗೆ, ತನ್ನ ಬಾಲ್ಯದಿಂದ ಇಲ್ಲಿವರೆಗೂ ವಿಚಾರ ಮಾಡಿದ.
ಇಷ್ಟು ವರ್ಷ 35 ವರ್ಷ ಆಗೋಗಿ ಬಂತು, ನನಗೆ ಜ್ಞಾನ ಸಿಗಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಬಹುಶಃ ನಾನು ಹಾದಿ ತಪ್ಪಿ ಬೇರೆ ಹಾದಿಗೆ ಹೋಗ್ತಾ ಇದ್ದೀನಿ. ನನಗೇನು ಬೇಕೋ ಅದು ಗೊತ್ತಾಗ್ತಾ ಇಲ್ಲ. ನಾನು ಹುಡುಕ್ತೀನಿ ಬೇರೆ ಇನ್ನು. ದೇಹದಿಂದ ಆಗೋ ಕೆಲಸ ಅಲ್ಲ ಇದು. ನೋಡಿ ಎಷ್ಟು ಚಂದ ಅದು ಹೇಳೋದು. ದೇಹದಿಂದ ಆಗೋದಲ್ಲ ಇದು, ಇದನ್ನು ಬೇರೆ ಮಾಡಬೇಕು, ನಾನು ಧ್ಯಾನದಿಂದ ಮಾಡಬೇಕು ಅಂತ ಹೇಳಿ ಸ್ನಾನ ಮಾಡಿ ಎದ್ದು ಬಂದವನು ಆ ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡ.